ಎಲ್ಲರಿಗೂ ಜನನಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನಿಲ್ಲಿ ಬೇಳೆ ರಹಿತ ತರಕಾರಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ ರೀ. ಅದಕ್ಕೆ ನಾನಿಲ್ಲಿ ಕೆಲವು ತರಕಾರಿಗಳನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ರೀ. ಹಾಗೆ ನುಗ್ಗೆಕಾಯಿ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ರೀ. ಸ್ವಲ್ಪ ಸೊಪ್ಪನ್ನು ಕೂಡ ತೊಗೊಂಡಿದ್ದೀನಿ ರೀ. ಎಲ್ಲ ತರಕಾರಿನ ಮತ್ತು ನುಗ್ಗೆಕಾಯಿನೂ ಒಂದು ಪಾತ್ರೆಗೆ ಹಾಕ್ತೀನಿ ರೀ ತೊಳೆದು. ಈಗ ಸ್ವಲ್ಪ ಇದಕ್ಕೆ ನಾನು ಬೆಳ್ಳುಳ್ಳಿನ ಹಾಕ್ತೀನಿ ರೀ. ಸ್ವಲ್ಪ ಕರಿಬೇವು ಕೊತ್ತಂಬರಿನೂ ಕೂಡ ಇದಕ್ಕೆ ಸೇರಿಸ್ತೀನಿ ರೀ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ ರೀ. ಇದಕ್ಕೆ ನಾನೀಗ ನೀರನ್ನ ಸೇರಿಸಿ ಕುದಿಯೋಕೆ ಇಡ್ತೀನಿ ರೀ. ಇದನ್ನು 10ರಿಂದ 15 ನಿಮಿಷ ನಾವು ಇದನ್ನ ಬೇಯಿಸ್ಕೋಬೇಕು ರೀ ಚೆಂದಂಗೆ. ಇದನ್ನು ಪ್ಲೇಟ್ನ ಮುಚ್ಚಿ ಬೇಯಕ್ಕೆ ಬಿಡ್ತೀನಿ ರೀ. ತರಕಾರಿ ಎಲ್ಲ ಬೇಯಕತ್ತೈತೆ ರೀ. ನೋಡಿರಿ, ಈ ಥರ ತರಕಾರಿ ಎಲ್ಲ ಬೇಯಬೇಕು ರೀ. ಈಗ ನಾವು ಇದಕ್ಕೊಂದು ಒಗ್ಗರಣೆ ಕೊಟ್ಕೊಂಡು ಬರೋಣ ಬರ್ರಿ. ಇಲ್ಲಿ ನಾನು ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ರೀ. ಈಗ ಎಣ್ಣೆ ಕಾದತ್ತೆ ರೀ. ನಾನು ಸ್ವಲ್ಪ ಇದಕ್ಕೆ ಎಣ್ಣೆ ಕಾದ್ಮೇಲೆ ಸಾಸಿವೆನ ಹಾಕ್ತೀನಿ ರೀ. ಈಗ ನಾನು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ರೀ. ಅದನ್ನ ಇದಕ್ಕೆ ಸೇರಿಸ್ತೀನಿ ರೀ. ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ ರೀ. ಬೇಯಿಸಿಟ್ಕೊಂಡಿರೋಂಥ ಎಲ್ಲ ತರಕಾರಿನೂ ಕೂಡ ಇದಕ್ಕೆ ನಾನು ಸೇರಿಸ್ಕೊತೀನಿ ರೀ. ಇಲ್ಲಿ ನಾನು ಹುಂಚುಳಿ ರಸ ಮತ್ತು ಬೆಲ್ಲದ ಪುಡಿನೂ ಕೂಡ ಇದಕ್ಕೆ ಸೇರಿಸೀನಿ ರೀ. ಹುಂಚಿ ರಸನ ಹಾಕ್ಕೋಬೇಕು ರೀ. ಇದಕ್ಕೆ ನಾನು ಸ್ವಲ್ಪ ಕಸೂರಿ ಮೆಂತ್ಯ ಸೇರಿಸ್ಕೊತೀನಿ ರೀ. ಸ್ವಲ್ಪ ಉಪ್ಪು, ಸ್ವಲ್ಪ ಹಿಂಗೆ ಇದಕ್ಕೆ ಸೇರಿಸ್ತೀನಿ ರೀ ನಾನೀಗ. ಸ್ವಲ್ಪ ಕಾಯಿ ತುರಿನೂ ಕೂಡ ಇದಕ್ಕೆ ಹಾಕ್ತೀನಿ ರೀ. ಕಾಯಿ ತುರಿನ ನೀವು ಮಿಕ್ಸಿ ಮಾಡ್ಕೊಂಡು ಹಾಕ್ಕೊಂಡು ಚೆನ್ನಾಗಿರ್ತೈತೆ ರೀ. ನಾನೀಗ ಹಂಗೆ ಹಾಕ್ಕೊಂಡೀನಿ ರೀ. ಸ್ವಲ್ಪ ಸಾಂಬಾರು ಪುಡಿನ ಹಾಕ್ತೀನಿ ರೀ ಇದಕ್ಕೆ. ಇನ್ನೆರಡು 2-3 ಕುದಿ ಇದಕ್ಕೆ ಕುದಿಬೇಕು ರೀ. ಇನ್ನೂ ಕುದಿಯಕ್ಕೆ ಬಿಡೋಣ ರೀ ಇದನ್ನ. ನುಗ್ಗೆಕಾಯಿ ಹಾಕಿರೋದ್ರಿಂದ ಈ ತರಕಾರಿ ಸಾಂಬಾರು ಮಸ್ತ್ ಇರ್ತೈತೆ ರೀ. ಇದನ್ನ ಇಡ್ಲಿಗೆ ಕೂಡ ನಾವು ತಿನ್ಬೋದು ರೀ. ಇಲ್ಲಿ ನೋಡಿರಿ, ಒಂದು ಬೌಲ್ಗೆ ಹಾಕಿ ತೋರಿಸ್ತೀನಿ ರೀ ನಾನು. ಎಷ್ಟು ಚಂದ ಬಂದೈತಿ. ನೀವು ಮಾಡಿರಿ, ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಧನ್ಯವಾದಗಳು.